ಫ್ರೆಂಡ್ಸ್, ಕಾಲರ್ ನೆಕ್ನ ಬಾಡಿ ಮೆಸರ್ಮೆಂಟ್ಗೆ ಬ್ಲೌಸ್ ಕಟ್ ಮಾಡಲಿಕ್ಕೆ ಫಸ್ಟ್ ಬಂದು ನಾವು ಬಾಡಿ ಮೆಸರ್ಮೆಂಟ್ ತಗೋಬೇಕಾಗುತ್ತೆ. ಬಾಡಿ ಮೆಸರ್ಮೆಂಟ್ ತಗೊಂಡು ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ನಾರ್ಮಲ್ ಆಗಿರೋ ಬ್ಲೌಸ್ ಕೊಟ್ಟು ಕಾಲರ್ ನೆಕ್ ಸ್ಟಿಚ್ ಮಾಡಂದ್ರೆ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಅದನ್ನೆಲ್ಲ ಯಾವ ತರ ಮಾಡಬೇಕು, ಡಿವೈಡ್ ಎಲ್ಲ ಯಾವ ತರ ಮಾಡ್ಕೋಬೇಕು, ಅದನ್ನೆಲ್ಲ ನೋಡ್ಕೊಂಡು ಕಟಿಂಗ್ ಮಾಡಬೇಕಾಗಿರುತ್ತೆ. ಅದನ್ನ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನ ಒನ್ ಟೈಮ್ ನೋಡಿ, ನಿಮಗೆ ತುಂಬಾ ಚೆನ್ನಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಇವತ್ತು ಬಂದು ನಾನು ಬಾಡಿ ಮೆಸರ್ಮೆಂಟ್ ನ ಆಲ್ರೆಡಿ ತಗೊಂಡಿದ್ದೀನಿ. ಆ ಬಾಡಿ ಮೆಸರ್ಮೆಂಟ್ ನ ಯಾವ್ಯಾವ ತರ ತಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಫಸ್ಟ್ ಬಂದು ನಾನು ಟೋಟಲ್ ಬ್ಲೌಸ್ ಇಂದು ಉದ್ದ ತಗೊಂಡಿದ್ದೀನಿ. ಸೆಕೆಂಡ್ ಬಂದು ಇದರಲ್ಲಿ ಬ್ಯಾಕ್ ಡೀಪ್ ಇಂದು ಅವಶ್ಯಕತೆ ಇರಂಗಿಲ್ಲ, ಯಾಕಂದ್ರೆ ಬ್ಯಾಕ್ ಡೀಪ್ ಇರಂಗಿಲ್ಲ, ಕಾಲರ್ ಇರೋದ್ರಿಂದ ಬ್ಯಾಕ್ ಡೀಪ್ ಇರಂಗಿಲ್ಲ. ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ತಗೋಬೇಕು. ಹಾಗೆ ಫ್ರಂಟ್ ಡೀಪ್ದು ಮೆಸರ್ಮೆಂಟ್ ತಗೋಬೇಕಾಗ್ತೈತಿ. ಮುಂದಿನ ಭಾಗದ್ದು ಡೀಪ್ದು ಮೆಸರ್ಮೆಂಟ್ ತಗೋಬೇಕಾಗ್ತೈತಿ. ಅದಾದ್ಮೇಲೆ ಶೋಲ್ಡರ್ ಮೆಸರ್ಮೆಂಟ್ ನ ತಗೊಳ್ಳೋದು ಕಂಪಲ್ಸರಿ ತಗೋಬೇಕು, ಮರಿಬಾರ್ದು. ಶೋಲ್ಡರ್ ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಶೋಲ್ಡರ್ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಇದರಲ್ಲಿ ಕಂಪಲ್ಸರಿ ತಗೋಬೇಕಾಗುತ್ತೆ. ಅದಾದ್ಮೇಲೆ ಆರ್ಮೋಲ್ ರೌಂಡಿಂಗ್ ತಗೋಬೇಕು. ಆರ್ಮೋಲ್ ರೌಂಡಿಂಗ್ ತಗೊಂಡಾದ್ಮೇಲೆ ಬ್ಲೌಸಿನ ಸುತ್ತಳತಿ ಅಂದ್ರೆ ಸ್ವಂತದ ಸುತ್ತಳತಿ ಅಂತ ಏನ್ ಹೇಳ್ತಾರೆ, ಸ್ವಂತದ ಸುತ್ತಳತಿ ತಗೋಬೇಕು. ಅದಾದ್ಮೇಲೆ ತೋಳಿಂದ ಉದ್ದ ತಗೋಬೇಕು, ತೋಳಿಂದ ಲೂಸ್ ತಗೋಬೇಕು. ಇಷ್ಟು ಮೆಸರ್ಮೆಂಟ್ಸ್ ಇದ್ರೆ ನಾವು ಬಾಡಿ ಮೆಸರ್ಮೆಂಟ್ಗೆ ಕಾಲರ್ ನೆಕ್ ಬ್ಲೌಸ್ ನ ಕಟ್ ಮಾಡ್ಬೋದು. ಇವಾಗ ಕಟಿಂಗ್ ಮಾಡೋ ಮೆಥಡ್ ನೋಡ್ಕೊಳ್ಳೋಣ. ಇದು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಹಿಂಗೇನಾದ್ರೂ ಸ್ವಲ್ಪ ಮುದುಡಿದ್ರೆ ಇದೊಂದು ಸ್ವಲ್ಪ ಐರನ್ ಮಾಡ್ಕೋಬೇಕು. ಇವಾಗ ನಾ ಇದನ್ನ ಒಂದ್ ಸ್ವಲ್ಪ ಐರನ್ ಮಾಡ್ಕೊಂಡು ಆಮೇಲೆ ಕಟಿಂಗ್ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಈ ಲೈನಿಂಗ್ ಬಟ್ಟೆನ ಒಂದ್ ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡೋಣ ಬ್ಲೌಸ್ ಕಟಿಂಗ್. ಬ್ಲೌಸ್ ಕಟಿಂಗ್ ಮಾಡೋಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಈ ಬ್ಲೌಸ್ಗೆ ಮೆಸರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಫಸ್ಟ್ ಬಟ್ಟೆನ ಈ ತರ ನಾನು ಫೋಲ್ಡ್ ಮಾಡ್ಕೊತೀನಿ. ಯಾಕಂದ್ರೆ ನಾನು ಟೋಟಲ್ ಆಗಿ ಹಿಂಗ್ ಹಾಕಿ ಕಟ್ ಮಾಡಂಗಿಲ್ಲ. ಹಿಂಗ್ ಹಾಕಿ ಕಟ್ ಮಾಡಿದ್ರೆ ಈ ಕಡೆ ಬಟ್ಟೆ ಏನಿದೆ ಇದು ವೇಸ್ಟ್ ಆಗುತ್ತೆ, ಅಂದ್ರೆ ಪೀಸ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಜಸ್ಟ್ ಬ್ಲೌಸ್ ಮೆಸರ್ಮೆಂಟ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ಬಟ್ಟೆ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡ್ಕೊಂಡ್ರೆ ಈ ಕಡೆ ಇಷ್ಟು ಸ್ಟ್ರೇಟ್ ಆಗಿ ನಮಗೆ ಬಟ್ಟೆ ಉಳಿತಲ್ಲ, ಇದರಲ್ಲಿ ನಾವು ಬೇಕಂದ್ರೆ ಎಲ್ಬೋ ಸ್ಲೀವ್ಸ್ ಆಗಿಲಿ 3/4 ಆಗಲಿ ಆ ಥರ ಏನಾದರೂ ಕಟಿಂಗ್ ಮಾಡ್ಕೊಂಡಾಗ ಕೂಡ ಇದು ನಮಗೆ ಬಟ್ಟೆ ಉಳಿಯುತ್ತೆ. ಹಾಗಾಗಿ ನಾನು ಈ ಥರ ಹಾಕೊತೀನಿ. ಈ ಥರ ಹಾಕ್ಕೊಂಡು ಫಸ್ಟ್ ಪಾಯಿಂಟ್ ಬಂದು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ನಲ್ಲಿ, ಬ್ಲೌಸ್ ಯಾವುದೇ ಬ್ಲೌಸ್ ಕಟಿಂಗ್ ಮಾಡ್ರಿ, ಏನೇ ಕಟಿಂಗ್ ಮಾಡ್ರಿ, ಫಸ್ಟ್ ಪಾಯಿಂಟ್ ಬಂದು ಇಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ನೋಡ್ರಿ. ಈ ಹೆಚ್ಚು ಕಡಿಮೆ ಇರೋ ಬಟ್ಟೆನ ನಾವು ಕಟ್ ಮಾಡಿ ಸೈಡಿಗೆ ತೆಗಿಬೇಕು. ಫಸ್ಟ್ ಸ್ಟ್ರೇಟ್ ಲೈನ್ ಹಾಕೋಬೇಕು ಒಂದು, ಯಾಕಂದ್ರೆ ಅದು ಹೆಚ್ಚು ಕಡಿಮೆ ಇರೋ ಬಟ್ಟೆ ನಾವು ಹಂಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನ ಸ್ಟ್ರೇಟ್ ಆಗಿ ಫಸ್ಟ್ ಒಂದು ಸ್ವಲ್ಪ ಕಟ್ ಮಾಡಿ ತಗೋಬೇಕು. ಇಷ್ಟಾದ್ಮೇಲೆ ನೆಕ್ಸ್ಟ್ ಬಂದು ಇದಾಯ್ತಲ್ಲ, ಕಟಿಂಗ್ ಮಾಡಿ ತೆಗ್ದಾದ್ಮೇಲೆ ಫಸ್ಟ್ ಮತ್ತೆ ನೆಕ್ಸ್ಟ್ ಅರ್ಧ ಇಂಚು ಬಟ್ಟೆಗೆ ಒಂದು ಮಾರ್ಕ್ ಮಾಡೋದು. ಫಸ್ಟ್ ಅರ್ಧ ಇಂಚ್ ಬಟ್ಟೆಗೆ ಒಂದು ಮಾರ್ಕ್ ಮಾಡೋದು. ಯಾಕಿದೆ ಅರ್ಧ ಇಂಚ್ ಅಂದ್ರೆ, ನಾವು ಇವಾಗ ಫಸ್ಟ್ ಬ್ಯಾಕ್ ಸೈಡ್ ಕಟ್ ಮಾಡ್ತೀವಿ. ಯಾವುದೇ ಬ್ಲೌಸ್ ಕಟ್ ಮಾಡೋದಿದ್ರು ಫಸ್ಟ್ ಬ್ಯಾಕ್ ಸೈಡ್ ಕಟ್ ಮಾಡ್ತೀವಿ, ಅದಾದ್ಮೇಲೆ ಫ್ರಂಟ್ ಸೈಡ್ ಕಟ್ ಮಾಡ್ತೀವಿ. ಇವಾಗ ಇದು ಬ್ಯಾಕ್ ಸೈಡ್ ಕಟ್ ಮಾಡ್ತೇವಲ್ಲ, ಈ ಅರ್ಧ ಇಂಚ್ ಬಟ್ಟೆ ನಮಗೆ ಈ ತರ ಫೋಲ್ಡ್ ಮಾಡ್ಬೇಕಲ್ವಾ, ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇದು ಅರ್ಧ ಇಂಚ್ ಬಟ್ಟೆನ ನಾವು ಮೊದಲೇ ಮಾರ್ಕ್ ಮಾಡ್ಕೊಂತೀವಿ. ಇದಾದ್ಮೇಲೆ ಇದ್ರ ಮೇಲ್ಗಡೆ ಈ ಅರ್ಧ ಇಂಚ್ ಮೇಲ್ಗಡೆಯಿಂದ ಟೋಟಲ್ ಬ್ಲೌಸ್ ಇಂದು ಉದ್ದ ಎಷ್ಟಿದೆ ಅಂತ ತಗೊಂತೀವಿ. ಟೋಟಲ್ ಬ್ಲೌಸ್ ಇಂದ ಉದ್ದ ಬಂದು ಇದರಲ್ಲಿ 13 ಇಂಚ್ ಇದೆ. 13 ಇಂಚ್ ಅಂದ್ರೆ ಇನ್ನ ನಾವು ಅದಕ್ಕೆ ಅರ್ಧ ಇಂಚ್ ಸೇರಿಸಿ 13.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಿದೆ ಅರ್ಧ ಇಂಚ್ ಸೇರಿಸ್ಬೇಕು ಅಂತ ಅಂದ್ರೆ, ಮೇಲ್ಗಡೆ ಶೋಲ್ಡರ್ದು ನಾವು ಜಾಯಿಂಟ್ ಮಾಡಕ್ ಬೇಕಲ್ವಾ ನಮಗೆ ಅರ್ಧ ಇಂಚ್ ಬಟ್ಟಿ. ಇಲ್ಲಿಗೆ 13 ಇಂಚ್ ಬಂತು. ಇದು ಅರ್ಧ ಇಂಚು ಮೇಲ್ಗಡೆ ಮಾರ್ಕಿಂಗ್ ಮಾಡಿದ್ದೀನಿ.
ಇದು ಅರ್ಧ ಇಂಚು ಎಕ್ಸ್ಟ್ರಾ. ಈ ಈ ಅರ್ಧ ಇಂಚ್ ಬಂದು ನಮಗೆ ಶೋಲ್ಡರ್ ಜಾಯಿಂಟ್ ಮಾಡ್ಲಿಕ್ಕೆ ಬಟ್ಟೆ ಬೇಕಲ್ವಾ, ಹಾಗಾಗಿ ಇದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ. ಇಷ್ಟ ಆಯ್ತಲ್ವಾ? ಇಷ್ಟಾದ್ಮೇಲೆ ಇವಾಗ ನಮಗೆ ಕಾಲರ್ ನೆಕ್ ಬ್ಲೌಸ್ ಕಟ್ ಮಾಡ್ತಾ ಇದೀವಲ್ಲ, ಕಾಲರ್ ನೆಕ್ ಬ್ಲೌಸ್ ನಲ್ಲಿ ಇವಾಗ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿರ್ತೀವಿ. ಶೋಲ್ಡರ್ ಮೆಜರ್ಮೆಂಟ್ ನಲ್ಲಿ ಇವಾಗ ನಾನು ತಗೊಂಡಿದ್ದೇನಲ್ಲ, ಆ ಮೆಜರ್ಮೆಂಟ್ ನಲ್ಲಿ ಟೋಟಲ್ ಶೋಲ್ಡರ್ದು ಮೆಜರ್ಮೆಂಟ್ ಬಂದು 14 ಇಂಚ್ ಇದೆ. ಅಂದ್ರೆ ಈ ಕಡೆ ಸೈಡ್ ಈ ಕಡೆ ಎರಡೂ ಸೈಡ್ 14 ಇಂಚ್ ಇದ್ದಾಗ ನೀವು ತಗೊಂತೀರಲ್ಲ ಬಾಡಿ ಮೆಜರ್ಮೆಂಟ್, ನೀವು ತಗೊಳ್ಳೋ ಬಾಡಿ ಮೆಜರ್ಮೆಂಟ್ ನಲ್ಲಿ 14 ಇಂಚೇ ಬರ್ಬೋದು, 15 ಇಂಚೇ ಬರ್ಬೋದು, ಇನ್ನು 13 ಇಂಚೇ ಬರ್ಬೋದು. ಎಷ್ಟು ಬರುತ್ತೆ ನೋಡ್ರಿ, ಎಷ್ಟು ಬಂದಿರುತ್ತೆ ಅಷ್ಟರಲ್ಲಿ 2 ಭಾಗ ಮಾಡಬೇಕು. 14 ಇಂಚ್ರಲ್ಲಿ 2 ಭಾಗ ಮಾಡಿದ್ರೆ ಏನಾಗುತ್ತೆ, 7 ಇಂಚ್ ಬರುತ್ತೆ. ಈ 7 ಇಂಚ್ ಪೂರ್ತಿನ ನಾವು ಇಲ್ಲಿ ಶೋಲ್ಡರ್ಗೆ ಮಾರ್ಕ್ ಮಾಡಬೇಕು. 7 ಇಂಚು ಪೂರ್ತಿ ಶೋಲ್ಡರಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು. ಯಾಕಂದ್ರೆ ಇದು ಪೂರ್ತಿ ಶೋಲ್ಡರ್ದು ಮಾರ್ಜಿನ್ ಆಯ್ತು. ಈ ಅರ್ಧ ಇಂಚ್ ಬಂದು ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಕ್ಕೆ ನಮಗೆ ಇದು ಅರ್ಧ ಇಂಚು ಬೇಕಾಗ್ತದೆ. ಹಾಗಾಗಿ ಟೋಟಲ್ ಆಗಿ ಎಷ್ಟಾಯ್ತು, 7 ಇಂಚು. 14 ಇಂಚ್ ಬಂದ್ರೆ 2 ಭಾಗ ಮಾಡಿದಾಗ 7 ಇಂಚ್ ಬಂತು, ಅದಕ್ಕೆ ಅರ್ಧ ಇಂಚ್ ಸೇರಿಸಿದ್ರೆ ಟೋಟಲ್ ಆಗಿ ನಮಗೆ 7.5 ಇಂಚ್ ಆಯ್ತು. ಇದು ಆಯ್ತು, ಇದು ಶೋಲ್ಡರ್ದು ಆಯ್ತು. ಇವಾಗ ಆರ್ಮೋಲ್ ಡೌನಿಂಗ್ ತಗೋಬೇಕು ನಾವು. ಈ ಆರ್ಮೋಲ್ ಡೌನಿಂಗ್ ತಗೊಳ್ಳೋ ಟೈಮ್ನಲ್ಲಿ ಇಲ್ಲಿ 7.5 ಇಂಚ್ ಏನ್ ಬಂದಿದೆ ನೋಡ್ರಿ, ಟೋಟಲ್ ಈ ಅರ್ಧ ಇಂಚು ಸೇರಿಸಿ 7.5 ಇಂಚ್ ಬಂತಲ್ಲ, ಇದರಲ್ಲಿ 1 ಇಂಚು ಕಡಿಮೆ ಮಾಡಬೇಕು. ಅಂದ್ರೆ 6.5 ಇಂಚಿಗೆ ಮೇಲೆ ಶೋಲ್ಡರ್ ಮಾರ್ಕ್ ಮಾಡಿದ್ವಿ ನೋಡ್ರಿ, ಇಲ್ಲಿ ಅರ್ಧ ಇಂಚಿಗೆ ಮೇಲ್ ಮಾಡಿದ್ವಲ್ಲ, ಅಲ್ಲಿಂದನೇ ಸೇರ್ಕೊಂಡು 6.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಅಂದ್ರೆ ಇಲ್ಲಿ 7.5 ಇಂಚ್ ಬಂದ್ರೆ ಇಲ್ಲಿ 6.5 ಇಂಚಿಗೆ ಮಾರ್ಕ್. ಮಾರ್ಕ್ ಆದ್ಮೇಲೆ ಇಲ್ಲಿ ಇವಾಗ 7.5 ಇಂಚ್ ಬಂದಿದ್ದೇವಲ್ಲ ಶೋಲ್ಡರ್ಗೆ, ಟೋಟಲ್ 7 ಇಂಚು ಪ್ಲಸ್ ಅರ್ಧ ಇಂಚು ಅಂದ್ರೆ 7.5 ಇಂಚು. ಇಲ್ಲಿ ತಗೊಳ್ಳುವಾಗ ಈ ಕೆಳಗಡೆ ಇಲ್ಲಿ ಒಂದು ಲೈನ್ ಹಾಕಿದ್ವಲ್ಲ, ಇಲ್ಲಿ ತಗೊಳ್ಳುವಾಗ ನಾವು ಇಲ್ಲಿ 7 ಇಂಚಿಗೆ ಮಾರ್ಕ್ ತಗೋಬೇಕು. ಅಂದ್ರೆ ಅಲ್ಲಿಕ್ಕಿಂತ ಅರ್ಧ ಇಂಚು ಡೌನಿಂಗಿಗೆ ಕಡಿಮೆ ಮಾರ್ಕ್ ನ ತಗೋಬೇಕು. ಇವಾಗ ಇದಕ್ಕ ಈ ತರ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇದು ಸ್ಟ್ರೇಟ್ ಲೈನ್. ಇದು ಇವಾಗ ಆರ್ಮೋಲ್ ಡೌನಿಂಗ್ ಆಯ್ತು, ಇದು ಶೋಲ್ಡರ್ ಮಾರ್ಜಿನ್ ಆಯ್ತು. ಇಷ್ಟ ಆಯ್ತಲ್ವಾ? ಇವಾಗ ನಾವು ನೆಕ್ ವಿಡ್ತ್ ತಗೋಬೇಕು. ನೆಕ್ ವಿಡ್ತ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು, ಇದನ್ನ ಬಾಡಿ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಡಿವೈಡ್ ಮಾಡಿಕೊಂಡು ನೆಕ್ ವಿಡ್ತ್ ಅನ್ನೋದನ್ನ ತಗೋಬೇಕು. ಅಂದ್ರೆ ನೆಕ್ ಡೀಪ್ ಬರುತ್ತಲ್ಲ, ಆ ಡೀಪಿಗೆ ವಿಡ್ತ್ ಎಷ್ಟು ಬೇಕು ಅನ್ನೋದು. ಇವಾಗ ಒಂದು 30 ಇಂಚ್ ಇದೆ ಅಂತ ಅನ್ಕೊಳ್ರಿ, 30 ಇಂಚು, 32 ಇಂಚು, 34 ಇಂಚು, 36 ಇಂಚು, ಈ ತರ ಒಂದು 36 ಇಂಚ್ ವರೆಗೂ ನಿಮಗೆ ಈ ಮೆಜರ್ಮೆಂಟ್ ಬಂದಾಗ ಇದು ಏನ್ ಮಾಡ್ಬೇಕು, ನೆಕ್ ವಿಡ್ತ್ ಅನ್ನೋದು ಒಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚಿಗೆ ಇದಾಯ್ತಾ? ಇವಾಗ 36 ವರೆಗೂ ಆಯ್ತು. 36ರಿಂದ 38 ಇಂಚು, 40 ಇಂಚು, 42 ಇಂಚು, 44 ಇಂಚು, ಈ ತರ ಒಂದು 44 ಇಂಚ್ ವರೆಗೂ ಬಂದ್ರೆ ಈ ನೆಕ್ ವಿಡ್ತ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 2.5 ಇಂಚಿಗೆ, ಇದನ್ನ ಒಂದು 2.25 ಅಥವಾ 3 ಇಂಚ್ ವರೆಗೂ ಮಾರ್ಕ್ ಮಾಡ್ಕೋಬಹುದು. ಇಷ್ಟ ಆಯ್ತಾ? ಇವಾಗ 42 ಇಂಚ್ ವರೆಗೂ ಇತ್ತು. 42 ಇಂಚಿಂದ 48 ಇಂಚು, 50 ಇಂಚ್ ವರೆಗೂ ಇದನ್ನ ಒಂದು 3 ಇಂಚ್ ವರೆಗೂ ಮಾರ್ಕ್ ಮಾಡ್ಕೋಬಹುದು. ನೆಕ್ ವಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೋಬಹುದು. ಇದನ್ನ ಈ ತರ ಈ ಪಾಯಿಂಟ್ ಇವಾಗ ನಾನು ಏನ್ ಹೇಳಿದೆ ನೋಡ್ರಿ, ಈ ಪಾಯಿಂಟ್ ನ ನಿಮಗೆ ಒನ್ ಟೈಮ್ ಕೇಳ್ರಿ, ಅರ್ಥ ಆದ್ರೆ ಪರವಾಗಿಲ್ಲ, ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ಕೇಳ್ರಿ. ಇದು ನಿಮಗೆ ಅರ್ಥ ಆಗುತ್ತೆ. ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಂತ ಅನ್ಕೊಂಡಿದ್ದೀನಿ ನಾನು. ಇದನ್ನ ನೀಟಾಗಿನೇ ಹೇಳಿದ್ದೀನಿ. ನೀವು ಒಂದ್ ಸ್ವಲ್ಪ ಅರ್ಥ ಆಗೋವರೆಗೂ ಒಂದ್ ಸ್ವಲ್ಪ ರಿಪೀಟ್ ಮಾಡಿ ನೋಡ್ರಿ. ಇಷ್ಟ ಆಯ್ತು. ಇದನ್ನ ನಾವು ಜಸ್ಟ್ ನೆಕ್ ವಿಡ್ತ್ ಮಾರ್ಕ್ ಅಷ್ಟೇ ಮಾಡ್ಬೇಕು, ಬಟ್ ನೆಕ್ದು ಶೇಪ್ ತೆಗಿಯಂಗಿಲ್ಲ. ಅಂದ್ರೆ ಡೀಪ್ ಶೇಪ್ ನ ಮಾರ್ಕ್ ಮಾಡಂಗಿಲ್ಲ. ಯಾಕಂದ್ರೆ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಇದಕ್ಕೆ ಬ್ಯಾಕ್ ಸೈಡ್ ಡೀಪ್ ಇರಂಗಿಲ್ಲ. ಇದಾದ್ಮೇಲೆ ಇವಾಗ ಇಲ್ಲಿ ಒಂದು 3/4 ಇಂಚಷ್ಟು ಈ ತರ ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ರೌಂಡಿಂಗ್ ಶೇಪ್ ನ ಮಾರ್ಕ್ ಮಾಡ್ಬೇಕು. ಈಗ ಜಸ್ಟ್ ಡೌನಿಂಗ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ, ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲಲ್ಲ, ಈಗ ಈ ರೌಂಡ್ ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಇದು ಒಂದು 3/4 ಇಂಚು ಅಥವಾ 1 ಇಂಚ್ ವರೆಗೂ ಮಾರ್ಕ್ ಮಾಡ್ಕೋಬಹುದು. ಬಟ್ ನಾವು ಎಷ್ಟೇ ಮಾರ್ಕ್ ಮಾಡ್ಕೊಳ್ಳಿ, ನಮಗೆ ಈ ಶೇಪ್ ಅನ್ನೋದು ನೀಟಾಗಿ ಶೇಪ್ ಬರಬೇಕು. ಆ ಶೇಪು ಕರೆಕ್ಟ್ ಆಗಿ ಬಂದಾಗ ಮಾತ್ರ ಅದು ನಮಗೆ ಕರೆಕ್ಟ್. ಇವಾಗ ಇಲ್ಲಿ ನೋಡ್ರಿ, ಜಸ್ಟ್ 3/4 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂಡೆ, ಬಟ್ ನಾನು ಶೇಪ್ ತೆಗ್ದಿರೋದು 1 ಇಂಚಿಗೆ ತೆಗ್ದಿದ್ದೀನಿ. ಈ ತರ
ಇದನ್ನ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಇದನ್ನ ಈ ಶೇಪ್ ಅನ್ನೋದು ನೀಟಾಗಿ ರೌಂಡ್ ಆಗಿ ಬರಬೇಕು. ಈ ತರ ಬರೋ ತರ ನೀವೇ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು 34 ಇಂಚ್ ಇದೆ. ನಾನ್ ಕಟ್ ಮಾಡೋ ಬ್ಲೌಸ್ ನಲ್ಲಿ 34 ಇಂಚ್ ಇದೆ. ನೀವು ಕಟ್ ಮಾಡೋ ಬ್ಲೌಸ್ ನಲ್ಲಿ 30 ಇಂಚೇ ಇರ್ಬೋದು, 32 ಇಂಚೇ ಇರ್ಬೋದು, 36 ಇಂಚೇ ಇರ್ಬೋದು, ಎಷ್ಟಾದ್ರೂ ಇರ್ಲಿ. ಅದರಲ್ಲಿ 4 ಭಾಗ ಡಿವೈಡ್ ಮಾಡಬೇಕು. ಅಂದ್ರೆ 34 ಇಂಚಿನಲ್ಲಿ 4 ಭಾಗ ಡಿವೈಡ್ ಮಾಡ್ತೀನಿ. ನೀವು ನಿಮ್ ಬ್ಲೌಸ್ ನಲ್ಲಿ ಎಷ್ಟು ಬಂದಿದೆ ನೋಡ್ರಿ, ನಿಮ್ಮ ಮೆಜರ್ಮೆಂಟ್ ನಲ್ಲಿ ನೀವು ತಗೊಂಡಿರೋ ಬಾಡಿ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬಂದಿದೆ ಅದನ್ನ 4 ಭಾಗ ಡಿವೈಡ್ ಮಾಡಿ. 4 ಭಾಗ ಡಿವೈಡ್ ಮಾಡಕ್ ಬಂದಿಲ್ಲ ಅಂದ್ರೆ ಇಷ್ಟೇ ಮಾಡೋದು, ತುಂಬಾ ಈಸಿ. ಟೇಪ್ ನಲ್ಲಿ 34 ಇಂಚಿಗೆ ಟೇಪ್ ಅಳತಿ ನೋಡ್ಬೇಕು. ಫಸ್ಟ್ ಒನ್ ಟೈಮ್ ಈ ತರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಟೈಮ್ ಈ ತರ ಫೋಲ್ಡ್ ಮಾಡಿದ್ರೆ 4 ಭಾಗ ಡಿವೈಡ್ ಆಗೋಗುತ್ತೆ. ಇವಾಗ ಒಂದ್ ಸೈಡ್ ಇಂದ ಎಷ್ಟು ಬಂದಿದೆ ಅಂತ ಹೇಳಿ ನೋಡ್ಕೋಬೇಕು ನಾವು. ಒಂದ್ ಸೈಡ್ ಇಂದ ಅಂದ್ರೆ 8.5 ಇಂಚ್ ಬರ್ತಾ ಇದೆ ಇದ್ರಲ್ಲಿ. 8.5 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಈಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡಿದೀವಲ್ಲ, ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 8.5 ಇಂಚು ಮಾರ್ಕ್ ಮಾಡ್ಬೇಕು. 8.5 ಇಂಚ್ ಮಾರ್ಕ್ ಮಾಡಿದ್ದಾದ್ಮೇಲೆ ಇದಕ್ಕೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. ಬ್ಲೌಸ್ ನಲ್ಲಿ ನಾವು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತೇವೆ ಅಂದ್ರೆ ಅವಾಗ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬಾರ್ದು. ಯಾಕಂದ್ರೆ ಆಲ್ರೆಡಿ ಅದು ಫಿಟ್ಟಿಂಗ್ ಇರುತ್ತೆ. ಇದರಲ್ಲಿ ನಾವೇ ಸ್ವಂತ ಫಿಟ್ಟಿಂಗ್ ಕೊಡಬೇಕಾಗಿರುತ್ತೆ. ಹಾಗಾಗಿ ಆ ಫಿಟ್ಟಿಂಗ್ ಬರ್ಲಿಕ್ಕೋಸ್ಕರ ನಾವು ಇಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡುವಂತ ಮೆಥಡ್. ಇದು ಬಂದು ಇವಾಗ ನಾನ್ ಕಟ್ ಮಾಡೋ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬಂದಿತ್ತು ಅದರಲ್ಲಿ 4 ಭಾಗ ಡಿವೈಡ್ ಮಾಡಿ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡಿದ್ದೀನಿ. ನೀವು ಕಟ್ ಮಾಡೋ ಬ್ಲೌಸ್ ನಲ್ಲಿ ನೀವು ತಗೊಂಡಿರುವಂತ ಬಾಡಿ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಅದರಲ್ಲಿ 4 ಭಾಗ ಡಿವೈಡ್ ಮಾಡಬೇಕು. ಅದಕ್ಕೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಆ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ನ ಮಾಡಬೇಕು. ಇದಾದ್ಮೇಲೆ ಇವಾಗ ಸುತ್ತಳತಿ ಅಂದ್ರೆ ಸೊಂಟದ ಸುತ್ತಳತಿನ ನಾವು ತಗೋಬೇಕು. ಇದನ್ನು ಅಷ್ಟೇ ಟೋಟಲ್ ಸುತ್ತಳತಿ ನೀವು ಮಾರ್ಕ್ ತಗೊಂಡಿರ್ತೀವಿ, ಅಳತಿ ತಗೊಂಡಿರ್ತೀವಿ. ಅದು ಬಂದು ನನ್ನ ಬ್ಲೌಸ್ ನಲ್ಲಿ ಇವಾಗ ನಾನು ಕಟಿಂಗ್ ಮಾಡ್ತಾ ಇದ್ದೇನಲ್ಲ, ಈ ಬ್ಲೌಸ್ ನಲ್ಲಿ 27 ಇಂಚ್ ಇದೆ. ಅದನ್ನು ಕೂಡ ಅಷ್ಟೇ 4 ಭಾಗ ಡಿವೈಡ್ ಮಾಡಬೇಕು. ಅದೇ ಸೇಮ್ 27 ಇಂಚ್ ಎಲ್ಲಿ ಬಂದಿದೆ ಅಲ್ಲಿ ಟೇಪ್ ಈ ತರ ಈಗ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದಾಗ ಒಂದ್ ಸೈಡ್ ಇಂದ ಬಂದು 6.25 ಇಂಚ್ ಬರ್ತಾ ಇದೆ. ಇದು 6.25 ಇಂಚ್ ಏನ್ ಬಂತಲ್ವಾ, ಈ 6.25 ಇಂಚಿಗೆ ಇಲ್ಲಿ ಇನ್ನ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಯಾಕಿದೆ 1 ಇಂಚ್ ಎಕ್ಸ್ಟ್ರಾ ಅಂದ್ರೆ ಬ್ಯಾಕ್ ಸೈಡ್ ಟಕ್ಸ್ ಹಿಡಿತೇವಲ್ಲ ನಾವು, ಆ ಟಕ್ಸಿಗೋಸ್ಕರ ಇದು 1 ಇಂಚಿನ ಮೊದಲನೇ ನಾವು ಮಾರ್ಕ್ ನ ಮಾಡ್ಕೋಬೇಕು. ಇಷ್ಟಾಯ್ತು ಈ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಮಾರ್ಕು, ಕೆಳಗಡೆದು ಸುತ್ತಳತಿದು ಮಾರ್ಕ್. ಈ 2 ಮಾರ್ಕಿನ ಇವಾಗ ಜಾಯಿಂಟ್ ಮಾಡಬೇಕು. ಸ್ಕೇಲ್ ಇಂದ ಒಂದು ಲೈನ್ ಹಾಕ್ಬೇಕು. ಇಷ್ಟಾದ್ಮೇಲೆ ಇವಾಗ ಈ ಕಡೆ ಸೈಡ್ ಇದು ಕರೆಕ್ಟ್ ಮಾರ್ಜಿನ್ ತಗೊಂಡ್ರೆ, ಈ ಕಡೆ ಸೈಡ್ ಒಳಗಡೆ ಬಟ್ಟೆ ಬಿಡ್ತೀರಲ್ಲ, ಆ ಬಟ್ಟೆಗೋಸ್ಕರ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬಹುದು. ಆಲ್ಮೋಸ್ಟ್ 1-2 ಇಂಚ್ ಅಷ್ಟು ಬಿಡ್ತಾರೆ. ನಿಮಗೆ 1.5-2 ಇಂಚ್ ಬಿಡ್ಬೋದು, ಇಲ್ಲ 2.5 ಇಂಚ್ ನಿಮಗೆ ಎಷ್ಟು ಬೇಕೋ ಅಷ್ಟು ಒಳಗಡೆ ಬಟ್ಟೆ ಬಿಡ್ಬೋದು. ಬಟ್ ಜಾಸ್ತಿ ಬಟ್ಟೆ ಬಿಟ್ರೆ ಇದು ದಪ್ಪ ಅನ್ಸುತ್ತೆ, ಹಂಗಾಗಿ 1-2 ಇಂಚ್ ಬಿಟ್ರೆ ಸಾಕಾಗ್ತೈತಿ. ಇಷ್ಟ ಆಯ್ತಲ್ಲ. ಇಷ್ಟಾದ್ಮೇಲೆ ಈ ಟಕ್ಸ್, ಬ್ಯಾಕ್ ಟಕ್ಸ್, ನಾವು ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ತೇವಲ್ಲ, ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ನಲ್ಲಿ ನಾವೇನ್ ಮಾಡ್ತೇವೆ, ಈ ಶೋಲ್ಡರ್ ಇರ್ತದೆ, ಈ ಶೋಲ್ಡರ್ ಮಧ್ಯದಲ್ಲಿ ಈ ಟಕ್ಸ್ ನ ತಗೊಂತೇವೆ. ಬಟ್ ಬೋಟ್ ನೆಕ್ ಅಥವಾ ಕಾಲರ್ ನೆಕ್ ಕಟ್ ಮಾಡೋ ಟೈಮ್ನಲ್ಲಿ ಇವಾಗ ಈ ಸುತ್ತಳತಿದು ಮಾರ್ಕ್ ತಗೊಂಡೇವಲ್ಲ 6.25 ಇಂಚು, ಈ 6.25 ಇಂಚಿನಲ್ಲಿ 2 ಭಾಗ ಮಾಡಿ ಅದರ ಮಧ್ಯದಲ್ಲಿ ಟಕ್ಸ್ ನ ಮಾರ್ಕ್ ಮಾಡಬೇಕು. ಅಂದ್ರೆ ಒಂದು 3 ಇಂಚಿಗೆ ಮಾರ್ಕ್ ಮಾಡಿದ್ರೆ ನಡೀತೈತಿ. 6.25 ಇಂಚ್ ಅಂದ್ರೆ ಎಷ್ಟು, 3.25 ಇಂಚು ಆ ಥರ ಬರುತ್ತೆ. ಬಟ್ ಒಂದು 3 ಇಂಚಿಗೆ ಮಾರ್ಕ್ ಮಾಡಿದ್ರು ನಡೀತೈತಿ. ಇಷ್ಟು ಈ ಟಕ್ಸ್ ಅನ್ನೋದು ಒಂದು 3 ಇಂಚು ಜಾಸ್ತಿ ಲೆಂತ್ ಜಾಸ್ತಿ ಇದೆ ಅಂದ್ರೆ ಒಂದು 3.5 ಇಂಚ್ ಇದ್ರು ಕೂಡ ನಡೀತೈತಿ. ಇದಾಯ್ತು. ಇಷ್ಟ ಆದ್ಮೇಲೆ ಇಷ್ಟೇ ಇದು ಕಾಲರ್ ನೆಕ್ದು ಬ್ಯಾಕ್ ಸೈಡ್ ಪಾರ್ಟು ಇಷ್ಟೇ. ಇದನ್ನ ಇವಾಗ ಕಟ್ ಮಾಡೋದು. ಸಾರಿ, ಇನ್ನೊಂದು ತಿಳಿಸಿಲ್ಲ ನಿಮಗೆ. ಈ ಶೋಲ್ಡರ್ ಮಾರ್ಕಿಂಗ್ ಮಾಡಿದೆ ನೋಡ್ರಿ, ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡಿದೇವಲ್ಲ, ಇಲ್ಲಿ ನಾವು 1/4 ಇಂಚು ಇಲ್ಲಿ ಡೌನ್ ತಗೋಬೇಕಾಗ್ತೈತಿ. 1/4 ಇಂಚಷ್ಟು ಈ ತರ ಡೌನ್ ತಗೋಬೇಕು. ಡೌನ್ ತಗೊಂಡಾದ್ಮೇಲೆ ಇವಾಗ ಇದು ಆರ್ಮೋಲ್ ರೌಂಡಿಂಗ್ ನ ನಾವು ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ಸುತ್ತಳತಿ ಬಂದು ಈ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೇನಲ್ಲ, ಅದರಲ್ಲಿ ಟೋಟಲ್
14.25 ಇಂಚ್ ಇದೆ. ಅಂದ್ರೆ ಇದು ಇವಾಗ ನನಗೆ 7.25 ಇಂಚ್ ಬರಬೇಕು. 7.25 ಇಂಚ್ ಇದೆನಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೇವಲ್ಲ, ಇದು ತೋಳು ಹಚ್ಲಿಕ್ಕೆ ಹೋಗುತ್ತೆ. ಇಲ್ಲಿಂದ ಚೆಕ್ ಮಾಡ್ಕೋಬೇಕು ನಾವು ಇವಾಗ. ಇದು ಇವಾಗ ಇದರಲ್ಲಿ ನೋಡ್ರಿ 7.25 ಇಂಚ್ ಬರ್ತಾ ಇದೆ. 7.25 ಇಂಚ್ ಬಂದ್ರೆ ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೊಂತೀನಿ. ಅಂದ್ರೆ ನನಗೆ ಇದರಲ್ಲಿ ಇವಾಗ 7.25 ಇಂಚ್ ಅಷ್ಟೇ ಬರಬೇಕು. ಇದು 7.25 ಇಂಚ್ ಬರ್ತಾ ಇದೆ. 1/4 ಇಂಚು ಜಾಸ್ತಿ ಬರ್ತಾ ಇದೆ ಅಲ್ಲ. ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಈ ಮಾರ್ಕ್ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡೆ. ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಇವಾಗ ಮೇಲ್ಗಡೆ ಶೇಪ್ ತೆಗಿತೀನಿ ನಾನು. ಈ ತರ ಆರ್ಮೋಲ್ ಡೌನಿಂಗ್ ಐತಲ್ಲ, ಇದನ್ನ ನಾವು ಅಡ್ಜಸ್ಟ್ ಮಾಡಬೇಕು. ನಾವು ಆರ್ಮೋಲ್ ಡೌನಿಂಗ್ ಎಷ್ಟು ತಗೊಂಡಿರ್ತೇವೆ ನೋಡ್ರಿ ರೌಂಡಿಂಗ್ ನ, ಅದರಲ್ಲಿ 2 ಭಾಗ ಮಾಡಬೇಕು. ಟೋಟಲ್ ನನ್ಗೆ ಇವಾಗ 14.25 ಇಂಚ್ ಬಂದಿದೆ. ಅಂದ್ರೆ ಒಂದ್ ಸೈಡ್ ಇಂದ ಬಂದು 4.25 ಇಂಚ್ ಬರುತ್ತೆ, ಸಾರಿ 7.25 ಇಂಚ್ ಬರುತ್ತಲ್ಲ. ಆತರ 2 ಭಾಗ ಡಿವೈಡ್ ಮಾಡ್ಕೊಂಡು ಫಸ್ಟ್ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಬಂದಿದ್ರೆ ಕಟ್ ಮಾಡ್ಬೇಕು. ಕರೆಕ್ಟ್ ಬಂದಿರಲಿಲ್ಲ ಅಂದ್ರೆ, ಇದು ಕಡಿಮೆ ಬಂದ್ರೆ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು, ಇದು ಜಾಸ್ತಿ ಬಂದ್ರೆ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು. ಇನ್ನೊಂದು ಟೈಮ್ ಚೆಕ್ ಮಾಡ್ಕೋಬೇಕು. ಇವಾಗ ಇದು ಕರೆಕ್ಟ್ ಬರ್ತಾ ಇದೆ. ಇವಾಗ ಕಟ್ ಮಾಡಬೇಕು. ಕಟಿಂಗ್ ಆಯ್ತಲ್ಲ. ಈ ಕಟಿಂಗ್ ಆದ್ಮೇಲೆ ಈ ಬ್ಯಾಕ್ ಸೈಡ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಅಲ್ಲೊಂದು ಈ ತರ ನಾಚ್ ಹಾಕ್ಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ನಾಚ್ ಹಾಕ್ಬೇಕು. ಮತ್ತೆ ಈ ಶೋಲ್ಡರ್ದು ನೆಕ್ ವಿಡ್ತ್ ತಗೊಂಡಿರ್ತೇವಲ್ಲ, ಅಲ್ಲಿ ಒಂದು ನಾಚ್ ಹಾಕ್ಬೇಕು. ಇದಾದ್ಮೇಲೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಈಗ ಫ್ರಂಟ್ ಸೈಡ್ ಪಾರ್ಟ್ಗೋಸ್ಕರ ಇದು ಬಟ್ಟಿ ನಾನು ಕಟ್ ಮಾಡ್ಕೊಂಡು ತೆಗಿತೀನಿ. ಈ ಕಡೆ ಸೈಡ್ ಅಷ್ಟೇ ಉಳಿಸ್ಕೊಂತೀನಿ. ಇವಾಗ ಫ್ರಂಟ್ ಸೈಡ್ ಪಾರ್ಟ್ ಮುಂದಿಂದು ಫ್ರಂಟ್ ಉಕ್ಸಿಂದು ಬಟ್ ಕಾಲರ್ ನೆಕ್ ನಾವು ಸ್ಟಿಚ್ ಮಾಡ್ತಾ ಇದ್ವಲ್ಲ, ಹಾಗಾಗಿ ಇದು ಓಪನ್ ಇರೋದು ಇವಾಗ ನಮ್ಮ ಸೈಡ್ ಇರಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಮಾಡುವಾಗ ಕ್ಲೋಸ್ ಇರೋದು ನಮ್ಮ ಸೈಡ್ ಇರುತ್ತೆ. ಇವಾಗ ಫ್ರಂಟ್ ಸೈಡ್ ಕಟ್ ಮಾಡುವಾಗ ಓಪನ್ ಇರೋದು ನಮ್ಮ ಸೈಡ್ ಇರಬೇಕು. ಇದ್ರ ಮೇಲೆ ಇದನ್ನ ಹಾಕ್ಬೇಕು, ಬ್ಯಾಕ್ ಸೈಡ್ ಪಾರ್ಟ್ನ ಹಾಕ್ಬೇಕು. ಈ ತರ ಹಾಕ್ಬೇಕು. ಎಲ್ಲಿ ಸರಿಗೆ ಹೋಗುತ್ತೆ ನೋಡ್ರಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ಕೋಬೇಕು. ನೋಡ್ಕೊಂಡು ಹಾಕಿ ಇವಾಗ ಬ್ಯಾಕ್ ಲೆಂತ್ ಇಲ್ಲಿ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಅದಕ್ಕೆ ಅರ್ಧ ಇಂಚ್ ಮೇಲ್ಗಡೆ ಎಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲಿ ಒಂದು ಲೈನ್ ಹಾಕಬೇಕು. ಸೈಡ್ ಫಿಟ್ಟಿಂಗ್ ಸೈಡು ಮತ್ತೆ ನೆಕ್ ವಿಡ್ತ್ ಸೈಡು ಒಂದು ಮಾರ್ಕ್. ಇದಾದ್ಮೇಲೆ ಆರ್ಮೋಲ್ ರೌಂಡಿಂಗ್ ಐತಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡಿಂಗ್ ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ. ಇದು ಸೈಡ್ ಫಿಟ್ಟಿಂಗ್ ಸೈಡ್ ಮಾರ್ಕ್ ಮಾಡಿದೀವಲ್ಲ, ಇಲ್ಲಿ ಕೂಡ ಮಾರ್ಕ್ ಮಾಡ್ಕೋಬಹುದು. ಮತ್ತೆ ಶೋಲ್ಡರ್ದು ಕಂಪಲ್ಸರಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಆಯ್ತಲ್ವಾ? ಇವಾಗ ಈ ಕಡೆ ಸೈಡ್ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟು ಇದನ್ನು ಕೂಡ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು ನಾವು. ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನ ಸೈಡಿಗೆ ತೆಗಿಬೇಕು. ಮತ್ತೆ ಬ್ಯಾಕ್ ಲೆಂತ್ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ, ಇದಕ್ಕೆ ಒಂದು ಸ್ಟ್ರೇಟ್ ಲೈನ್ ಹಾಕಬೇಕು. ಅಲ್ಲಿಂದ ಇಲ್ಲಿವರೆಗೂ ಒಂದು ಸ್ಟ್ರೇಟ್ ಲೈನ್ ಹಾಕಬೇಕು. ಈ ತರ ಹಾಕಿ ಆದ್ಮೇಲೆ ಇವಾಗ ಫ್ರಂಟ್ ಮುಂದಿನ ಭಾಗದ ಡೀಪ್ ನ ಮಾರ್ಕ್ ಮಾಡ್ಕೋಬೇಕು. ಮುಂದಿನ ಭಾಗದ ಡೀಪ್ ಬಂದು ಇದರಲ್ಲಿ ಈ ಮೆಜರ್ಮೆಂಟ್ ನಲ್ಲಿ 6 ಇಂಚ್ ಇದೆ. ಶೋಲ್ಡರ್ ಮಾರ್ಜಿನ್ ಸೇರ್ಕೊಂಡು 6 ಇಂಚಿಗೆ ನಾನು ಇಲ್ಲಿ
ಮುಂದಿನ ಭಾಗದ್ದು ಡೀಪ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಸ್ಟ್ ಬಾಕ್ಸ್ ಮಾಡ್ಕೊತೀನಿ, ಬಟ್ ನಾನು ಶೇಪ್ ತೆಗಿಯಂಗಿಲ್ಲ, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಇವಾಗ ಚೇಂಜಸ್ ಇದೆ. ಇಷ್ಟ ಆಯ್ತಲ್ವಾ? ಇವಾಗ ಟಕ್ಸ್ ಮಾರ್ಜಿನ್ಗೋಸ್ಕರ ಮುಂದೆಗಡೆ ಟಕ್ಸ್ ಅಂದ್ರೆ ಮುಂದ್ಗಡೆ 4 ಟಕ್ಸ್ ಬರುತ್ತಲ್ಲ, ಅದು ಟಕ್ಸ್ ಮಾರ್ಜಿನ್ಗೋಸ್ಕರ ಏನ್ ಮಾಡ್ಬೇಕು, ನಾವು ಇಲ್ಲಿ ಮೆಜರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದಿರುತ್ತೆ ನೋಡ್ರಿ. ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವಿ? 8.5 ಇಂಚ್ ಬಂದಿತ್ತಲ್ವಾ? ಈ 8.5 ಇಂಚಿಗೆ ಮೇಲ್ಗಡೆ ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಇವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಈ ಟಕ್ಸ್ ಬರಂಗಿಲ್ಲ, ಇದು ಇನ್ನೊಂದ್ ಸ್ವಲ್ಪ ಈ ಕಡೆ ಬರುತ್ತೆ. ಅದಕ್ಕಿಂತ ಮೊದಲು ಈ ಕಡೆ ನಾವೇನ್ ಮಾಡ್ಬೇಕು, ಇದು ನಿಮಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಇದು ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 4 ಇಂಚ್ ಅಷ್ಟು ಈ ತರ ಹಿಂಗಿದ್ರೆ ಸಾಕಾಗ್ತೈತಿ. ಫಸ್ಟ್ ಇಲ್ಲಿ ಒಂದು 4 ಇಂಚಿಗೆ 3.5 ಅಥವಾ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 4 ಇಂಚ್ ಅಂದ್ರೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ. 3.5 ಇಂಚು ಈ ತರ ನೀವೇ ಅಂದಾಜ್ ಮಾಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿಂದ ಸ್ಟ್ರೇಟ್ ಆಗಿ ಇವಾಗ ಈ 8.5 ಇಂಚ್ ಬಂತಲ್ಲ, 8.5 ಇಂಚಿಗೆ ನಾವು ಈ ಟಕ್ಸ್ ಮಾರ್ಕಿಂಗ್ ಮಾಡ್ಬೇಕಂದ್ರೆ ಇನ್ನ 1.5 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. 8.5 ಇಂಚು ಇಲ್ಲಿಗೆ ಬಂತು, 9, 9.5, 10 ಇಂಚು. 10 ಇಂಚಿಗೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದಾದ್ಮೇಲೆ ಇದ್ರ ಕೆಳಗಡೆ ಇವಾಗ ಈ ಮೆಜರ್ಮೆಂಟ್ಗೆ ಟಕ್ಸ್ ಬಂದು ಒಂದು 2.5 ಇಂಚ್ ಅಷ್ಟಾದ್ರೂ ಬೇಕಾಗ್ತೈತಿ. 2.5 ಇಂಚು ಮತ್ತೆ ಅರ್ಧ ಇಂಚು ಎಕ್ಸ್ಟ್ರಾ, ಅಂದ್ರೆ 3 ಇಂಚಿಗೆ 1 ಮಾರ್ಕ್. ಮತ್ತೆ ಯಾಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಅಂದ್ರೆ ಕ್ರಾಸ್ ಬೆಲ್ಟ್ ಬರುತ್ತಲ್ಲ, ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೋಸ್ಕರ ಅದ ಅರ್ಧ ಇಂಚು ಎಕ್ಸ್ಟ್ರಾ. ಇವಾಗ ಇಲ್ಲಿ 3.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿ ನೋಡ್ರಿ. ಈ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಈ 3.5 ಇಂಚಿಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಅದಾದ್ಮೇಲೆ ಈ ಟಕ್ಸ್ ಹಿಡಿಲಿಕ್ಕೆ ನನಗೆ ಈ ಕಡೆ ಸೈಡು ಬಟ್ಟಿ ಬೇಕಲ್ಲ. ಇವಾಗ ಇದು 34 ಇಂಚ್ ಇದೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಈ 34 ಇಂಚಿಗೆ ನಾನು 1.25 ಇಂಚಷ್ಟು ಈ ಕಡೆ ಸೈಡು, 1.25 ಇಂಚು ಈ ಕಡೆ ಸೈಡು ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಲೈನ್ ಹಾಕ್ತೀನಿ. ಈ ಕಡೆ ಲೈನ್. ಇದಾದ್ಮೇಲೆ ಇದು ಬ್ರೆಸ್ಟ್ ಲೆಂತ್ ಅಂತ ಹೇಳ್ತಾರೆ. ಇದು ಮುಂದಿನ ಭಾಗದ ಬ್ರೆಸ್ಟ್ ಲೆಂತ್ ಅಂತಂದ್ರೆ ಹೇಳ್ಬೋದು ನೀವು. ಮುಂದಿನ ಭಾಗದ್ದು ದೊಡ್ಡ ಟಕ್ಸ್ ಅಂತ ಅದ್ರಲ್ಲಿ ಹೇಳ್ಬೋದು. ನಿಮ್ಗೆ ಹೆಂಗ್ ಅನುಕೂಲ ಆಗ್ತೈತೆ ಹಂಗೆ ಹೇಳ್ಬೋದು. ಈಗ ಈ ಟಕ್ಸ್ ಇಂದ ಈ ಪಾಯಿಂಟ್ ಬಂದಿದೆಯಲ್ಲ, ಈ ಪಾಯಿಂಟ್ ಇಂದ ಇನ್ನ ನಾವು 3 ಟಕ್ಸ್ ಇಂದು ಮಾರ್ಜಿನ್ ತಗೋಬೇಕು. ಅಂದ್ರೆ ಈ ಆರ್ಮೋಲ್ ಸೈಡ್ ಸರಿ ಕಾಣಿಸ್ತಿದೆನಾ ಅದ್ರಲ್ಲಿ? ಆರ್ಮೋಲ್ ಸೈಡ್ ಬಂದು ಈ ಟಕ್ಸ್ ಇಂದ ಪಾಯಿಂಟ್ ಇದೆನಲ್ಲ, ಎಡ್ಜ್ ಪಾಯಿಂಟ್, ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ ಕಡೆ ಸೈಡು 2 ಇಂಚಿಗೆ ಮಾರ್ಕ್. ಇದು ಬಂದು ಇದಕ್ಕಿಂತ ಒಂದು ಸ್ವಲ್ಪ ಮೇಲ್ಗಡೆ ಬರ್ಬೇಕು, ಹಿಂಗೆ ಸ್ಟ್ರೇಟ್ ಬರಬಾರ್ದು, ಇದಕ್ಕಿಂತ ಒಂದು ಸ್ವಲ್ಪ ಮೇಲೆ. ಇವಾಗ ಈ ಟಕ್ಸ್ ಬಂದು ಇಲ್ಲೊಂದು ಟಕ್ಸ್ ಬರುತ್ತಲ್ಲ, ಈ ಟಕ್ಸ್ ಬಂದು ಇದು ಈ ಲೈನ್ ಬಂದಿದೆ ಅಲ್ವಾ, ಸ್ಟ್ರೇಟ್ ಲೈನು, ಈ ಲೈನಿನ ಮಧ್ಯದಲ್ಲಿ ಈ ಟಕ್ಸ್ ಬರಬೇಕು. ಇದು ಟಕ್ಸ್ ಮಾರ್ಕಿಂಗ್ ಮಾಡೋ ಮೆಥಡ್. ಟಕ್ಸ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನ್ ಬಂದಿರುತ್ತೆ ನೋಡ್ರಿ, ಒಂದು ಭಾಗದ್ದು ಅಳತೆ ತಗೊಂಡಿರ್ತೇವಲ್ಲ, 4 ಭಾಗ ಮಾಡಿ ಅದರಲ್ಲಿ 1 ಭಾಗ ಇಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೇವೆ. ಆ 1 ಭಾಗಕ್ಕೆ ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಟಕ್ಸ್ ಇಂದು ಲೆಂತ್ ಮಾರ್ಕ್ ಮಾಡ್ಕೋಬೇಕು. ಆ ಟಕ್ಸ್ ಇಂದು ಲೆಂತ್ಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಒಂದು ಲೈನ್ ಹಾಕೋಬೇಕು. ಮತ್ತೆ ಈ ಕಡೆ ಸೈಡು ನಮಗೆ ಟಕ್ಸ್ ಹಿಡಿಲಿಕ್ಕೆ ಎಷ್ಟು ಬೇಕು ಅನ್ನೋದನ್ನ ಬಟ್ಟಿ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಕೇಲ್ ಇಂದ ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ನಮಗೆ ಈ ಟಕ್ಸ್ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಫಸ್ಟ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಟಕ್ಸ್ ಇಂದು ಮಾರ್ಕ್ ಮಾಡಬೇಕು. ಇಷ್ಟು ಟಕ್ಸ್ ಮಾರ್ಕ್ ಮಾಡ್ಕೊಳ್ಳುವಂತ ಮೆಥಡ್. ಇಷ್ಟಾದ್ಮೇಲೆ ಇವಾಗ ಕ್ರಾಸ್ ಬೆಲ್ಟ್ ಬರ್ಬೇಕಲ್ವಾ, ನಮಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಲಿಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಈ ಕಡೆ ಬ್ಯಾಕ್ ಲೆಂತ್ ಇಂದ ಮಾರ್ಕ್ ಮಾಡಿದೆ ನೋಡ್ರಿ. ಈ ಬ್ಯಾಕ್ ಲೆಂತ್ ಇಂದ ಇಲ್ಲಿ ಕೆಳಗಡೆ ಈ ಕೆಳಗಡೆ ಈ ಮಾರ್ಕ್ ಇಂದ ಮೇಲ್ಗಡೆಗೆ ನಾವು 2 ಇಂಚಿಗೆ ಈ ಕಡೆ ಸೈಡು ಉಕ್ಸ್ ಮನಿ ಬರುತ್ತಲ್ಲ, ಉಕ್ಸ್ ಮನಿ ಸೈಡು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು.
ಸೈಡ್ ಫಿಟ್ಟಿಂಗ್ ಸೈಡು 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮತ್ತೆ ಸ್ಕೇಲ್ ತಗೋಬೇಕು. ಈ ಟಕ್ಸಿಂದು ಈ ಕಡೆ ಲಾಸ್ಟ್ ಪಾಯಿಂಟ್ ಇರುತ್ತಲ್ಲ, ಈ ಲಾಸ್ಟ್ ಪಾಯಿಂಟ್ಗೆ ಇದನ್ನ ಜಾಯಿಂಟ್ ಮಾಡಬೇಕು. ಮತ್ತೆ ಈ ಟಕ್ಸಿಂದ ಲಾಸ್ಟ್ ಪಾಯಿಂಟ್ ಇಂದ ಇಲ್ಲಿವರೆಗೂ ಇದನ್ನ ಜಾಯಿಂಟ್ ಮಾಡಬೇಕು. ಇಷ್ಟ ಆಯ್ತಲ್ಲ, ಇದು ಕ್ರಾಸ್ ಬೆಲ್ಟ್ದು ಕಟಿಂಗ್ ಮಾರ್ಕಿಂಗ್ ಕಟಿಂಗ್ ಆಯ್ತು. ಇವಾಗ ಈ ನೆಕ್ ವಿಡ್ತ್ ನ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ನೆಕ್ ವಿಡ್ತ್ ನಲ್ಲಿ ಇವಾಗ ನಾವು ಫುಲ್ ಕಾಲರ್ ನೆಕ್ ನ ಬ್ಲೌಸ್ ಕಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರ್ಕೊಂಡು ನಾವು ಒಂದ್ 3 ಇಂಚಿಗೆ ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ಬಾಕ್ಸ್ ಮಾಡ್ಕೋಬೇಕು, ಒಂದ್ ಲೈನ್ ಹಾಕೋಬೇಕು, ಸ್ಟ್ರೇಟ್ ಲೈನ್. ಇದರಲ್ಲಿ ರೌಂಡ್ ಶೇಪ್ ನ ಮಾರ್ಕ್ ಮಾಡ್ಬೇಕು. ಈ ತರ ರೌಂಡ್ ಶೇಪ್ ಮಾರ್ಕ್ ಆದ್ಮೇಲೆ ಇವಾಗ ನೆಕ್ ವಿಡ್ತ್ ಇಲ್ಲಿಗಿದೆ, ನಾವು ಇಲ್ಲಿಗೆ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಏನ್ ಮಾಡ್ಬೇಕು, ನಾವು ಈ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಮತ್ತೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಬೇಕು. 1 ಇಂಚಿಗೆ ಮಾರ್ಕ್ ಮಾಡಿ ಇದನ್ನ ಈ ಎ ಶೇಪ್ ಅಥವಾ ವಿ ಶೇಪ್ ನಲ್ಲಿ ಇದನ್ನ ಈ ತರ ಮಾರ್ಕ್ ಮಾಡ್ಬೇಕು. ಎಲ್ಲಿವರೆಗೂ ಈ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿವರೆಗೂ. ಇದು ಇನ್ನ ತುಂಬಾ ಚೆನ್ನಾಗಿ ನಿಮಗೆ ಅರ್ಥ ಆಗ್ಬೇಕಂದ್ರೆ ನೀವು ಸ್ಟಿಚಿಂಗ್ದು ವಿಡಿಯೋ ನೋಡ್ಬೇಕು, ಅವಾಗನ ನಿಮಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇಷ್ಟ ಆದ್ಮೇಲೆ ಇದು ಕಾಲರ್ ನೆಕ್ ಬ್ಲೌಸ್ ಕಟಿಂಗು ಮಾರ್ಕಿಂಗ್ಸ್ ಇಲ್ಲಿಗಾಯ್ತು, ಕಂಪ್ಲೀಟ್ ಆಯ್ತು. ಇವಾಗ ಇದನ್ನ ಕಟ್ ಮಾಡೋದು. ಮತ್ತೆ ಹಂಗೆ ಫ್ರಂಟ್ ಸೈಡ್ದು ಆರ್ಮೋಲ್ದು ಶೇಪ್ನ ಕೂಡ ಇದರಲ್ಲಿ ಇವಾಗ ಮಾರ್ಕ್ ಮಾಡ್ಬಿಡ್ತೀನಿ ನಿಮಗೆ. ಆರ್ಮೋಲ್ದು ಶೇಪ್ ಮಾರ್ಕ್ ಮಾಡ್ಬೇಕಂದ್ರೆ ಈ ರೌಂಡ್ ಶೇಪ್ ಬರುತ್ತಲ್ಲ, ಇಲ್ಲಿ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ನಾವು. ಇದು ಒಂದು ಅರ್ಧ ಇಂಚ್ ಅಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ಇಷ್ಟು. ನೆಕ್ಸ್ಟ್ ಕಟಿಂಗ್ ಮಾಡೋದೆ. ಈ ಕಡೆ ಸೈಡ್ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕೊಂಡಿದ್ವಲ್ಲ, ಈ ಸ್ಟ್ರೇಟ್ ಲೈನ್ ಬಿಟ್ಟು 1/4 ಇಂಚು ಹೊರಗಡೆ ಕಟ್ ಮಾಡ್ಬೇಕು. ಅಂದ್ರೆ ನಮಗೆ ಅಲ್ಲಿ ಉಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಹಚ್ಚಲಿಕ್ಕೆ ಬರುತ್ತೆ. ನೋಡ್ರಿ, ನೆಕ್ ಶೇಪ್ ನಾನು ಎಲ್ಲಿ ಮಾರ್ಕ್ ಮಾಡಿದೀನಿ ಅಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಈ ತರ ಕಟ್ ಮಾಡ್ಬೇಕು. ಫ್ರಂಟ್ ಸೈಡ್ ಮಾರ್ಕ್ ಮಾಡಿದಿಲ್ಲ ಶೇಪ್ದು, ಆ ಶೇಪ್ ಮೇಲೆ ಕಟ್ ಮಾಡಬೇಕು ಫ್ರಂಟ್ ಸೈಡ್ದು. ಇವಾಗ ಈ 4 ಟಕ್ಸ್ ಮಾರ್ಕ್ ಮಾಡಿದೆ ನೋಡ್ರಿ, ಈ 4 ಟಕ್ಸಿಗೂ ಈ ತರ ನಾಚ್ ಹಾಕೋಬೇಕು. ಇದು ಫ್ರಂಟ್ ಸೈಡ್ ಪಾರ್ಟ್. ಇನ್ನು ನೆಕ್ಸ್ಟ್ ಕ್ರಾಸ್ ಬೆಲ್ಟ್. ಇವಾಗ ಕ್ರಾಸ್ ಬೆಲ್ಟ್ ಬಂದು ಈ ಮೆಸರ್ಮೆಂಟ್ಗೆ, ಇವಾಗ ನಾನು ಬ್ಲೌಸ್ ಕಟ್ ಮಾಡಿದ್ನಲ್ಲ, ಈ ಮೆಸರ್ಮೆಂಟ್ಗೆ ಬಂದು ನನಗೆ ಒಂದ್ ಸೈಡು ಉಕ್ಸ್ ಮನಿ ಸೈಡ್ ಒಂದು 3 ಇಂಚು ಬರಬೇಕು. ಮತ್ತೆ ಸೈಡ್ ಫಿಟ್ಟಿಂಗ್ ಸೈಡು ಒಂದು 2.5 ಇಂಚು ಬರಬೇಕು. ಉಕ್ಸ್ ಹಾಕ್ತೇವಲ್ಲ, ಉಕ್ಸ್ ಸೈಡು 3 ಇಂಚ್ ಬರಬೇಕು. ಸೈಡ್ ಫಿಟ್ಟಿಂಗ್ ಸೈಡು 2.5 ಇಂಚ್ ಬರಬೇಕು. ಆ ಥರ ಬರಬೇಕಂದ್ರೆ ಏನು ಮಾಡಬೇಕು, ನಾವು ಈ ಕಡೆ ಸೈಡು ಒಂದು ಸೈಡು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಒಂದು ಸೈಡ್ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಟೋಟಲ್ ಸುತ್ತಳತಿ, ಸೊಂಟದ ಸುತ್ತಳತಿ ಏನು ಬಂದಿತ್ತು ನೋಡ್ರಿ, 4 ಭಾಗ ಮಾಡಿದಾಗ ನಮ್ಗೆ 6.25 ಇಂಚ್ ಬಂದಿತ್ತಲ್ಲ, ಆ 6.25 ಇಂಚಿನ ಇಲ್ಲಿ ಮಾರ್ಕ್ ಮಾಡಬೇಕು. ಇದಾದ್ಮೇಲೆ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸುತ್ತಳತಿ ಮಾರ್ಕ್ ಮಾಡಿದೀವಲ್ಲ, ಅಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಕೇಲಿಂದ ಒಂದು ಲೈನ್ ಹಾಕೊಡ್ರಿ. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟಿ, ಒಳಗಡೆ ಬಟ್ಟಿ ಬಿಡ್ತೇವಲ್ಲ, ಆ ಬಟ್ಟಿಗೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೋಬಹುದು. ಇಲ್ಲಿ ಇಷ್ಟ ಆದ್ಮೇಲೆ ಈ 3.5 ಇಂಚಿಂದ ಈ ಕಡೆ ಶೇಪ್ನ ಈ ಕಡೆ ಮಾರ್ಕ್ ಮಾಡ್ಬೇಕು. ಈ ತರ ಇಷ್ಟು ಮಾರ್ಕ್ ಮಾಡಿದ್ರೆ
ಇಲ್ಲಿ ನಾನು ಇವಾಗ 4 ಇಂಚ್ ಮಾರ್ಕ್ ಮಾಡ್ಕೊಂಡೆ, ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿದೆ. ಇಲ್ಲಿ 4 ಇಂಚ್ ಯಾಕೆ ಮಾರ್ಕ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಅವಾಗ ಇಲ್ಲಿ 2.5 ಇಂಚ್ ಬರುತ್ತೆ, ಇಲ್ಲಿ 3 ಇಂಚ್ ಬರುತ್ತೆ. ಇದೇ ತರ ಇನ್ನೊಂದು ನಮಗೆ ಲೈನಿಂಗ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಿರೋದು, ಹಂಗಾಗಿ ಇನ್ನೂ ಒಂದು ಬೇಕು, ಇದನ್ನೇ ಇದ್ರ ಮೇಲೆ ಹಾಕಬೇಕು. ಸೇಮ್ ಅದೇ ತರನೇ ಅದ್ರ ಮೇಲೆ ಕಟ್ ಮಾಡಬೇಕು. ಇವಾಗ ಈ 3.5 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಈ ತರ ನಾಚ್ ಹಾಕೊಂಡ್ಬಿಟ್ರೆ ನಮಗೆ ಇದು ಸೈಡ್ ಫಿಟ್ಟಿಂಗ್ ಸೈಡ್ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಲೀವ್ಸ್ದು. ಸ್ಲೀವ್ಸ್ ಬಂದು ಇವತ್ತು ಕೂಡ ನಾನು ಬೋಟ್ನೆ ಎಲ್ಬೋ ಸ್ಲೀವ್ಸ್ದೇ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಕಾಲರ್ ನೆಕ್ಕಿಗೆ ಆಲ್ಮೋಸ್ಟ್ ಎಲ್ಬೋ ಸ್ಲೀವ್ಸ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ಸ್ಲೀವ್ಸ್ ಇದ್ರೆ ಅಷ್ಟೊಂದು ಲುಕ್ ಇರಂಗಿಲ್ಲ, ಹಂಗಾಗಿ ನಾನು ಎಲ್ಬೋ ಸ್ಲೀವ್ಸ್ದೇ ತೋರಿಸ್ತಾ ಇದ್ದೀನಿ ಇವತ್ತು ಕೂಡ. ಈ ತರ 4 ಫೋಲ್ಡಿಂಗ್ ಮಾಡ್ಕೋಬೇಕು. 4 ಫೋಲ್ಡಿಂಗ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಅಂಚಿ ಇದೆಯಲ್ಲ, ಈ ಅಂಚಿನ ಕಟ್ ಮಾಡಿ ತೆಗಿಬೇಕು. ಅಂಚಿ ಇದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಅದು ಫಿನಿಶಿಂಗ್ ನೀಟಾಗಿ ಬರಂಗಿಲ್ಲ, ಹಂಗಾಗಿ ಅಂಚಿನ ಕಟ್ ಮಾಡಿ ತೆಗೆದು ಬಿಡ್ಬೇಕು. ಇಲ್ಲಿಂದ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ಫೋಲ್ಡಿಂಗ್ ಮಾಡೋಕ್ಕೋಸ್ಕರ ಬೇಕು. ನೆಕ್ಸ್ಟ್ ಲೆಂತ್ ಬಂದು ಸ್ಲೀವ್ಸ್ ಲೆಂತ್ ಬಂದು 10 ಇಂಚು ಉದ್ದ. ಎಲ್ಬೋ ಲೆಂತ್ ಅಂದ್ರೆ ಆಲ್ಮೋಸ್ಟ್ 10 ಇಂಚು 10.5 ಇಂಚು 11 ಇಂಚುವರೆಗೂ ಬರುತ್ತೆ. 10 ಇಂಚು ಉದ್ದ, ಮತ್ತೆ ಇದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ, ಯಾಕಂದ್ರೆ ಇದು ಅಟ್ಯಾಚ್ ಮಾಡಕ್ ಬೇಕು, ತೋಳು ಅಟ್ಯಾಚ್ ಮಾಡಕ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕು. ನಮಗೆ ಕರೆಕ್ಟಾಗಿ 10 ಇಂಚ್ ಮಾರ್ಜಿನ್ ಬರ್ಬೇಕಂದ್ರೆ 10.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಆಯ್ತಲ್ವಾ? ಇವಾಗ ಇದಕ್ಕೆ ಡೌನಿಂಗ್ ತಗೋಬೇಕಲ್ವಾ? ಈ ಡೌನಿಂಗ್ಗೆ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, ನೀವು ತಗೊಂಡಿರೋ ಮೆಜರ್ಮೆಂಟ್ ನಲ್ಲಿ ಎಷ್ಟಿರುತ್ತೆ ನೋಡ್ರಿ. ಇವಾಗ ನಾನು ತಗೊಳ್ಳೋದ್ರಲ್ಲಿ 34 ಇದೆಯಲ್ಲ, ಅದರಲ್ಲಿ 10 ಭಾಗ ಡಿವೈಡ್ ಮಾಡಬೇಕು. 10 ಭಾಗ ಡಿವೈಡ್ ಮಾಡಿ ಬಂದಿರೋ ಒಂದು ಭಾಗನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ 34 ಇಂಚ್ ಅಂದ್ರೆ ಆಲ್ಮೋಸ್ಟ್ ನನಗೆ ಒಂದು 3.5 ಇಂಚಿಗೆ ಇಲ್ಲಿ ಬರುತ್ತೆ. 3 ಹತ್ತಲೆ 30 ಅಂದ್ರೆ ಇನ್ನ 4 ಇಂಚ್ ಅಲ್ವಾ, ಅದರಲ್ಲಿ ಒಂದು 1/4 ಇಂಚ್ ಹೆಚ್ಚು ಕಡಿಮೆ ಅಂದ್ರೂ ಕೂಡ 3.5 ಇಂಚಿಗೆ ನಾವು ಇದನ್ನ ಮಾರ್ಕ್ ಮಾಡ್ಕೋಬಹುದು. ತೋಳಿಂದು ಸುತ್ತಳತಿ ಬಂದು 4.5 ಇಂಚ್ ಇದೆ. ತೋಳಿನ ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು, 4.5 ಇಂಚ್ ಇದೆ. ಅದಾದ್ಮೇಲೆ ಇಲ್ಲಿ ಅರ್ಧ ಇಂಚ್ ಬಟ್ಟೆ ಮೇಲ್ಗಡೆ ಎಕ್ಸ್ಟ್ರಾ ಮಾಡ್ಕೊಂಡಿದೀವಲ್ಲ, ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀನಿ ನೋಡ್ರಿ. ಇವಾಗ ನಾವು ಆರ್ಮೋಲ್ ರೌಂಡಿಂಗ್ 14.5 ಇಂಚ್ ಬಂತಲ್ಲ, ಒಂದ್ ಸೈಡ್ ಇಂದ ಅಂದ್ರೆ 4.25 ಇಂಚ್ ಬಂತು. ಇಲ್ಲಿ ನಾವು ಇವಾಗ ಮಾರ್ಕ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, 6.25 ಇಂಚಿಗೆ, ಅಂದ್ರೆ ಅದ್ರಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಎಷ್ಟು ಬಂದಿದ್ರು ಕೂಡ ಅದರಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿ ನಾವು ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನ ನಾವು ಸ್ಟ್ರೇಟ್ ಮಾರ್ಕ್ ಮಾಡಿರ್ತೀವಿ. ಬಟ್ ನಾವು ಸ್ಲೀವ್ಸ್ದು ಮಾರ್ಕ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ಈ ತರ ರೌಂಡ್ ಮಾರ್ಕ್ ಮಾಡ್ಕೊಂತೀವಿ. ರೌಂಡ್ ಮಾರ್ಕ್ ಮಾಡ್ಕೊಂಡಾಗ ಈ ಅರ್ಧ ಇಂಚ್ ಅನ್ನೋದು ಇಲ್ಲಿ ನಮಗೆ ಕವರ್ ಆಗುತ್ತೆ. ಇಲ್ಲಿ ನೀವು ಇವಾಗ ಚೆಕ್ ಮಾಡಿ ಕೂಡ ನೋಡ್ಬೋದು, ಕರೆಕ್ಟ್ ಆಗಿ 7.25 ಇಂಚಿಗೆ ಬರ್ತಾ ಇದೆ. ಇಷ್ಟು ಶೇಪ್ ಮಾರ್ಕ್ ಮಾಡ್ಕೊಳ್ಳೋದು. ಇದನ್ನ ಸ್ಟ್ರೇಟ್ ಲೈನ್ ಹಾಕೋಬೇಕು. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟಿ ಮಾರ್ಕಿಂಗ್ ಮಾಡ್ಕೋಬೇಕು. ಇಷ್ಟು ಶೇಪ್ ತಗೋದು ಕಟಿಂಗ್ ಮಾಡೋದು. ನೆಕ್ಸ್ಟ್ ಕಟಿಂಗ್ ಮಾಡೋದು. ಈ ಮಿಡಿಲ್ ಪಾಯಿಂಟ್ಗೆ ಒಂದು ನಾಚ್ ಹಾಕೋಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ಒಂದು ನಾಚ್ ಹಾಕೋಬೇಕು. ಇಲ್ಲಿ ಅರ್ಧ ಇಂಚ್ ಬಟ್ಟೆ ಬಿಟ್ಟಿರ್ತೇವಲ್ಲ, ಇಲ್ಲೊಂದು ನಾಚ್ ಹಾಕೋಬೇಕು. ಇಷ್ಟಾದ್ಮೇಲೆ ಇದು ಓಪನ್ ಮಾಡಬೇಕು. ತೋಳನ್ನ ಈ ತರ ಓಪನ್ ಮಾಡಬೇಕು. ಓಪನ್ ಮಾಡಿ ಹಿಂಗೆ ಹಾಕೊಂಡು ಮುಂದಿನ ಭಾಗದ್ದು ಶೇಪ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ
ಫ್ರಂಟ್ ಸೈಡ್ದು ಪಾರ್ಟ್. ಇಲ್ಲಿ ಏನಾದರೂ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕವರ್ ಮಾಡ್ಕೋಬೇಕಂದ್ರೆ ಇವಾಗ ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡೋದಿದ್ರೆ ಮಾಡ್ಕೋಬಹುದು. ಇದು ಟೋಟಲ್ ಬಾಡಿ ಮೆಜರ್ಮೆಂಟ್ಗೆ ಕಾಲರ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡುವಂತ ಮೆಥಡ್. ಇದು ಬ್ಯಾಕ್ ಸೈಡ್ ಪಾರ್ಟು, ಇದು ಫ್ರಂಟ್ ಸೈಡ್ ಪಾರ್ಟು, ಇದು ಸ್ಲೀವ್ಸ್ದು, ನೆಕ್ಸ್ಟ್ ಇದು ಕ್ರಾಸ್ ಕಟ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಲೈನಿಂಗ್ ಬಟ್ಟೆ ಕಟ್ ಮಾಡಿ ಸ್ಟಿಚಿಂಗ್ನ ಯಾವ ಥರ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ.